ಅದಕ್ಕೋಸ್ಕರ ಈ ತಿಂಗಳು ಬಹಳ ಪ್ರಮುಖವಾದಂಥ ತಿಂಗಳು. ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ನಿಮಗೆ ಪ್ರತಿಯೊಬ್ಬ BLOಗಳು ಪ್ರತಿ ಮತದಾರರ ಮನೆಗೂ ಹೋಗ್ತಾರೆ, ಪ್ರತಿ ಮನೆಗೂ ಹೋಗ್ತಾರೆ. ನೀವು ನಿಮ್ಮ ವಿಧಾನಸಭಾ ಸದಸ್ಯರಿದ್ದಾರಲ್ಲ, ಸೋತ ಅಭ್ಯರ್ಥಿಗಳಿದ್ದಾರಲ್ಲ, BLAಗಳು ಮತ್ತು BLAಗಳನ್ನ ಕೋಆರ್ಡಿನೇಷನ್ ಮಾಡಬೇಕು. ಜೊತೆಗೆ ಕನಿಷ್ಠ ಪಕ್ಷ ಇಬ್ಬರನ್ನ ಒಂದು ಬೂತ್ ಲೆವೆಲ್ನಲ್ಲಿ ಆಯ್ಕೆ ಮಾಡಬೇಕು. ಎಲ್ಲ ಮತದಾರರು ಗೊತ್ತಿರೋರು, ಎಲ್ಲ ಮತದಾರರು ಆ ಬೂತ್ ಲೆವೆಲ್ ಅಲ್ಲಿ ಅವನು ಮತದಾರ ಆಗಿರಬೇಕು, ಬೂತ್ ಲೆವೆಲ್ ಮತದಾರ ಆಗಿರಬೇಕು. ಆ ಮತದಾರರು ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಅದನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಯಾರು ಮತ್ತೊಮ್ಮೆ ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಸೋತಿರತಕ್ಕಂಥ ಅಭ್ಯರ್ಥಿಗಳು ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ, ದೇಶವನ್ನು ಉಳಿಸ್ಲಿಕ್ಕೋಸ್ಕರ, ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಲೇಬೇಕು. ಬಿಜೆಪಿಯವರ ಕುತಂತ್ರ ಇದೆಯಲ್ಲ, ಮೋದಿಯವರ ಕುತಂತ್ರ ಇದೆಯಲ್ಲ, ಅದು ಎಲ್ಲ ಜನರಿಗೆ ಬಯಲಾಗತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲೇ ಹೋದರೆ ಈ ದೇಶ ಸರ್ವಾಧಿಕಾರಿ ಕೊಟ್ಟೋಗ್ತದೆ, ನೀವು ಮತ್ತೆ ಗುಲಾಮರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವರು ಯಾರ ಜೊತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು, ಇವರು ಯಾರ ಜೊತೆ ಸ್ನೇಹದಿಂದ ಇದ್ರು, ಯಾರ ಜೊತೆ ಸ್ನೇಹದಿಂದ ಇದ್ರು? ಯಾವತ್ತಾರು ಹೋರಾಟ ಮಾಡಿದ್ರ? ಎಡಗೆವಾರ್ ಇರ್ಬೋದು ಅಥವಾ ಏನೇನೋ ಗುರೂಜಿ ಸಾವರ್ಕರ್ ಸುಮ್ಮನೆ ಅವನು ವೈಭವೀಕರಿಸಲ್ಬಿಟ್ಟಿದ್ದಾರೆ. ಸಾವರ್ಕರ್ ಯಾವತ್ತೂ ಕೂಡ ಬ್ರಿಟಿಷ್ನವರಿಗೆ ಕ್ಷಮಾಪಣೆ ಕೇಳ್ಬಿಟ್ಟು ಹೊರಗಡೆ, ಜೈಲಿನಿಂದ ಹೊರಗಡೆ ಬಂದದ್ದು. ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು ಬಿಜೆಪಿಯವರು. ಅದಕ್ಕೋಸ್ಕರ ನೀವು ಒಂದು ತಿಂಗಳು ಎಲ್ಲೂ ಹೋಗದೇನೆ ಎಚ್ಚರ ವಹಿಸಬೇಕು. ಕೈ ಎತ್ತರಿ ಶಾಸಕರು ನೋಡೋಣ. ಸೋತ ಅಭ್ಯರ್ಥಿಗಳು ನೀವೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸಬೇಕು. ನೀವು ಜಾಗೃತಿ ವಹಿಸದೆ ಹೋದರೆ ನಿಮ್ಮ ಮಾರಣ ಹೋಮ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು.